ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋ ವಿಚಾರ ಸಂಬಂಧ ಬಳ್ಳಾರಿಯಲ್ಲಿ ವಾಲ್ಮೀಕಿ ಸಮುದಾಯದಿಂದ ವಿರೋಧ ವ್ಯಕ್ತವಾಗಿದೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಬಳ್ಳಾರಿಯಲ್ಲಿ ಪ್ರತಿಭಟನೆಯೂ ನಡೆದಿದೆ. ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆದಿರೋದು. ವಿರೋಧ ವ್ಯಕ್ತಪಡಿಸಿ ನಡೆದಿರುವಂತಹ ಪ್ರತಿಭಟನೆ, ವಾಲ್ಮೀಕಿ ಧ್ವಜವನ್ನ ಹಿಡಿದು ಸಾವಿರಾರು ಜನರಿಂದ ಪ್ರತಿಭಟನೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ವಿಚಾರ ಈಗಾಗಲೇ ಚರ್ಚೆಯಲ್ಲಿದೆ. ಬಟ್ ಈ ಚರ್ಚೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋದು ಬೇಡ ಅಂತ. ಹೀಗಾಗಿ ವಾಲ್ಮೀಕಿ ಧ್ವಜವನ್ನ ಹಿಡಿದು ಪ್ರತಿಭಟನೆ ಮಾಡೋದ್ರ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಬಳ್ಳಾರಿಯಲ್ಲಿ ನಡೆದಿರುವಂತಹ ಪ್ರತಿಭಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ವಾಲ್ಮೀಕಿ ಸಮುದಾಯದವರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಚರ್ಚೆ ಈಗಾಗಲೇ ನಡೀತಾ ಇದೆ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮುಂಚೆನೇ ನಡೀತಾ ಇರುವಂತಹ ಪ್ರತಿಭಟನೆ, ವಿರೋಧಗಳಿವು. ಬಳ್ಳಾರಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ, ವಾಲ್ಮೀಕಿ ಸಮುದಾಯದವರು ಧ್ವಜವನ್ನ ಹಿಡಿದು ಬಳ್ಳಾರಿಯಲ್ಲಿ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಡಿ ಅಂತ ಒತ್ತಾಯಿಸಿ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಜನ ಸೇರಿದ್ದಾರೆ ಈ ಪ್ರತಿಭಟನೆಯಲ್ಲಿ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಅದರ ಮಧ್ಯೆ ನಡೀತಾ ಇರುವಂಥ ಪ್ರತಿಭಟನೆ, ವಿರೋಧಗಳಿವು. ಬಳ್ಳಾರಿಯಲ್ಲಿ ನಡೆದಿರುವಂಥ ವಿರೋಧ, ವಾಲ್ಮೀಕಿ ಸಮಾಜದ ಧ್ವಜವನ್ನು ಹಿಡಿದು ಜೊತೆಗೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಲೇಬಾರದು ಅಂತ ವಿರೋಧಿಸಿ ನಡೀತಿರುವಂಥ ಇವತ್ತೇನು ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನು ಮತ್ತು ಇನ್ನಿತರ ಸಮುದಾಯಗಳನ್ನು ಸೇರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಎಸ್ಟಿ ಸಮುದಾಯಕ್ಕೆ. ಅದರ ವಿರುದ್ಧ ನಮ್ಮ ಪ್ರೊಟೆಸ್ಟು, ನಮ್ಮ ಮಕ್ಕಳಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಮ್ಮ ಪ್ರೊಟೆಸ್ಟು, ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ. ಇದರಲ್ಲಿ ಯಾವುದು ಕೂಡ ದುರುದ್ದೇಶ ಇಲ್ಲ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೇನು 50 ವರ್ಷದಿಂದ ಹೋರಾಟ ಮಾಡ್ಕೊಂಬಂದು ನಾವು ಇವತ್ತೇನು ನಮ್ಮ ಮೀಸಲಾತಿನ 3ರಿಂದ 7%ಗೆ ನಮಗೇನು ಸರ್ಕಾರ ಫ್ರೀಯಾಗಿ ಕೊಟ್ಟಿಲ್ಲ, ನಮ್ಮ ಹೋರಾಟದ ಫಲವಾಗಿ ಕೊಟ್ಟಿದ್ದಾರೆ. ಆ ಹೋರಾಟದ ಫಲವಾಗಿ ಸಿಕ್ಕಿರ್ತಕ್ಕಂಥ ಮೀಸಲಾತಿಯನ್ನು 7% ಅನುಭವಿಸ್ಲಿಕ್ಕೂ ಬಿಡದೆ ಇವತ್ತೇನು ರಾಜ್ಯ ಸರ್ಕಾರ ಹುನ್ನಾರ ಮಾಡ್ತಾ ಇದೆ, ಕುರುಬ ಸಮುದಾಯನ ಮತ್ತು ಇನ್ನಿತರ ಸಮುದಾಯಗಳನ್ನು ಸೇರ್ಸಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ವಿರುದ್ಧ ನಮ್ಮ ಈ ಸಾಂಕೇತಿಕ ಹೋರಾಟ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇವತ್ತೇನು ನಮ್ಮ ಸ್ವಾಮೀಜಿಯವರ ಆಜ್ಞೆಯಂತೆ 25ನೇ ತಾರೀಕಿಗೆ ಸಾಂಕೇತಿಕ ಕೊಟ್ಟಿದ್ದೀವಿ. ನಾವಿಲ್ಲಿ ಹೊಸಪೇಟೆಯಾದ್ಯಂತ ಜಿಲ್ಲಾ ಮಟ್ಟದ ಒಂದು ಹೋರಾಟ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಇವತ್ತೇನು ನಮ್ಮ ಎಸ್ಟಿ ಮೀಸಲಾತಿಯಲ್ಲಿ ಕುರುಬ ಸಮಾಜ ಇನ್ನಿತರ ಸಮಾಜಗಳನ್ನು ಸೇರ್ಪಡೆಗೆ ಹೊಂಟಿದ್ದಾರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗಾಗಲೇ 3%ಇಂದ ನಾವು 7%ಗೆ ಮೊನ್ನೆ ತಾನೇ ನಮ್ಮ ಗುರುಗಳು ಸುಮಾರು 287 ದಿವಸಗಳ ಪಾದಯಾತ್ರೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿಸಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ 7%ಗೆ ನಾವು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅದ್ರ ಜೊತೆಗೇನೆ ಇವತ್ತು ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಏನು 45 ವರ್ಷ ನಮ್ಮ ರಾಜ್ಯದ 45 ಲಕ್ಷ ಜನಸಂಖ್ಯೆ ಇದೆ, ಅದೇ ಥರ ಸುಮಾರು 50